ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಸಾಲು ಮತ್ತು ಆ ಸಾಲಿನ ಅರ್ಥವನ್ನು ಹೇಳ್ತೀನಿ. ಹಾಗಾದರೆ ಆ ಸಾಲು ಯಾವುದು ಅಂತೇಳಿ ನೋಡೋಣ. ಇಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನನ ನಡುವೆ ನಡೆಯುವಂಥ ಒಂದು ಸನ್ನಿವೇಶ. ಆ ಸನ್ನಿವೇಶದಲ್ಲಿ ಅರ್ಜುನ ಕೃಷ್ಣನಿಗೆ ಒಂದು ಮಾತನ್ನು ಹೇಳ್ತಾನೆ. ಆ ಮಾತು ಯಾವುದು? ಆ ಮಾತಿಗೆ ಕೃಷ್ಣನಿಂದ ಬಂದಂಥ ಉತ್ತರ ಏನು ಅನ್ನೋದನ್ನು ಇಲ್ಲಿ ನೋಡೋಣ. ಈಗ ಒಂದ್ಸಲ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ಇಲ್ಲಿ ಗೋಡೆ ಇದೆ, ಈ ಗೋಡೆ ಮೇಲೆ ನೀನು ಒಂದು ಸಾಲನ್ನು ಬರೀಬೇಕು. ಆ ಸಾಲು ಹೇಗಿರಬೇಕು ಅಂದರೆ, ಈಗ ನಾವು ಖುಷಿಯಲ್ಲಿದ್ದಾಗ ಓದಿದರೆ ದುಃಖ ಆಗಬೇಕು, ನಾವು ದುಃಖದಲ್ಲಿದ್ದಾಗ ಆ ಸಾಲನ್ನು ಓದಿದರೆ ಖುಷಿ ಆಗಬೇಕು. ಆ ಥರ ಒಂದು ಸಾಲನ್ನು ನೀನು ಬರಿ ಅಂತೇಳಿ ಈ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ. ಆಗ ಶ್ರೀಕೃಷ್ಣ ಒಂದು ಸಾಲನ್ನು ಬರೀತಾನೆ. ಆ ಸಾಲು ಏನಪ್ಪ ಅಂದರೆ, ಈ ಸಮಯ ಕಳೆದು ಹೋಗುತ್ತದೆ ಅಂತ. ಹಾಗಾದರೆ ಇದ್ರ ಎಲ್ಲದರ ಅರ್ಥ ಏನು ಅಂತೇಳಿ ನಾವಿಲ್ಲಿ ನೋಡೋಣ. ಈಗ ನೋಡಿ, ಸಾಮಾನ್ಯವಾಗಿ ನಾವು ತುಂಬ ಖುಷಿಯಾಗಿರ್ತೀವಿ, ಯಾವುದೋ ಒಂದು ವಿಚಾರಕ್ಕೆ ತುಂಬ ಖುಷಿಯಾಗಿರ್ತೀವಿ, ಕುಣಿದು ಕುಪ್ಪಳಿಸ್ತಾ ಇರ್ತೀವಿ. ಆ ಸಂದರ್ಭವನ್ನು, ಆ ಕ್ಷಣನ ತುಂಬ ಎಂಜಾಯ್ ಮಾಡ್ತಾ ಇರ್ತೀವಿ. ಆಗ ನಾವು ಈ ಸಾಲನ್ನು ಓದಬೇಕು, ಈ ಸಮಯ ಕಳೆದು ಹೋಗುತ್ತದೆ ಅನ್ನೋದನ್ನು. ಹೌದಲ್ವಾ? ಆಗ ನಮ್ಗೇನಿಸುತ್ತೆ ಅಂದರೆ, ಓ, ಈ ಸಮಯ ಅನ್ನೋದು ಕ್ಷಣಿಕ ಮಾತ್ರ, ಈ ಖುಷಿ ಅನ್ನೋದು ತುಂಬ ದಿನ ಉಳ್ಕೊಳ್ಳೋದಿಲ್ಲ ಅಲ್ವಾ? ಅದಕ್ಕೆ ನಾವು ಎಲ್ಲದರಲ್ಲೂ ಒಂದು ಲಿಮಿಟ್ ಅಂದರೆ ಒಂದು ಮಿತಿಯಾಗಿ ಇರಬೇಕು ಅನ್ನೋದು ನಮಗೆ ಆಗ ಅರ್ಥ ಆಗುತ್ತೆ. ಮತ್ತು ನಮ್ಗೆ ಯಾವುದೋ ಒಂದು ತುಂಬ ಕಷ್ಟ ಆಗಿರುತ್ತೆ, ತುಂಬ ಕಷ್ಟದ ಸಂದರ್ಭವನ್ನು ನಾವು ಎದುರಿಸ್ತಾ ಇರ್ತೀವಿ, ತುಂಬ ದುಃಖಕ್ಕೆ ಒಳಗಾಗಿರ್ತೀವಿ. ಆಗಲೂ ನಾವು ಇದೇ ಸಾಲನ್ನು ಓದಬೇಕು, ಈ ಸಮಯ ಕಳೆದು ಹೋಗುತ್ತದೆ ಅನ್ನೋ ಒಂದು ಸಾಲನ್ನು ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ? ಆಗ ನಾವು ಮನಸ್ಸಲ್ಲಿ ಅಂದ್ಕೋಬೇಕು, ಓ, ನಾನಿವತ್ತು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ಇಷ್ಟೆಲ್ಲ ದುಃಖ ಪಡ್ತಿದ್ದೀನಿ, ಕಣ್ಣೀರು ಹಾಕ್ತಿದ್ದೀನಿ, ಇದು ಶಾಶ್ವತ ಅಲ್ಲ. ಇವತ್ತೇನೋ ಕಷ್ಟ ಬಂತು ಅಂತೇಳಿ ನಾನು ಇಷ್ಟೊಂದು ಕಣ್ಣೀರು ಹಾಕ್ತಾ ನೊಂದ್ಕೊಂಡು ಹೀಗೆ ಕುಗ್ಗಿ ಹೋಗಿದ್ದೀನಿ. ಈ ಸಮಯ ಅನ್ನೋದು ಶಾಶ್ವತ ಅಲ್ಲ, ನನಗೂ ಮುಂದೆ ಒಂದು ದಿನ ಒಳ್ಳೆಯದಾಗುತ್ತೆ, ನನಗೂ ಒಳ್ಳೆಯ ಸಮಯ ಅನ್ನೋದು ಬಂದೇ ಬರುತ್ತೆ. ನಾನು ಅಲ್ಲಿವರೆಗೂ ಕಾಯಬೇಕು. ಅದಕ್ಕೆ ನಾನಿವತ್ತು ಧೈರ್ಯವಾಗಿ ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ಬೇಕು. ಇಲ್ಲಾಂದರೆ ನಾನು ಈ ದುಃಖದಲ್ಲೇ ಮುಳುಗಿ ಹೋಗಿ ನನ್ನ ಜೀವನವನ್ನು ಹಾಳು ಮಾಡ್ಕೊಬಿಡ್ತೀನಿ. ಅದಕ್ಕೆ ಈ ಸಮಯ ಅನ್ನೋದು ಶಾಶ್ವತ ಅಲ್ಲ. ಅದಕ್ಕೆ ನಾನು ಬರೋಂಥ ಎಲ್ಲ ಸಮಸ್ಯೆಗಳನ್ನು, ಬರೋಂಥ ಎಲ್ಲ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಿ ನಿಲ್ಲಬೇಕು. ನನಗೂ ಕೂಡ ಮುಂದೆ ಒಂದು ದಿನ ಒಳ್ಳೆ ಸಮಯ, ಒಳ್ಳೆ ದಿನ, ಒಳ್ಳೆ ಕ್ಷಣ ಅನ್ನೋದು ಸಿಕ್ಕೇ ಸಿಗುತ್ತೆ. ಒಟ್ಟಿನಲ್ಲಿ ಈ ಪ್ರಪಂಚದಲ್ಲಿ, ಈ ಬದುಕಲ್ಲಿ ಯಾವುದು ಶಾಶ್ವತ ಅಲ್ಲ, ಎಲ್ಲವೂ ಕಳೆದು ಹೋಗುತ್ತೆ ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಎಲ್ಲವನ್ನು ಒಂದು ಸಮಾನವಾಗಿ, ಒಂದು ಮಿತಿಯಿಂದ ಅದನ್ನು ಮಾಡಬೇಕು. ನಾವು ತುಂಬ ಖುಷಿ ಪಟ್ಟಾಗ ನೆನೆಸ್ಕೋಬೇಕು, ಓ, ನಾನು ಈ ಕ್ಷಣನ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಆದರೆ ಇದು ಶಾಶ್ವತ ಅಲ್ಲ. ಮನುಷ್ಯನ ಜೀವನದಲ್ಲಿ ಈ ಕಷ್ಟ ಸುಖ ಅನ್ನೋದು ಒಂದು ಚಕ್ರ ಇದ್ದಾಗೆ, ಅದು ತಿರುಗ್ತಾನೇ ಇರುತ್ತೆ. ಒಂದ್ಸಲ ಕಷ್ಟ, ಒಂದ್ಸಲ ಸುಖ, ನೋವು, ನಲಿವು, ಈ ಎಲ್ಲವೂ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ನಾವು ಅವೆಲ್ಲವನ್ನು ಎದುರಿಸಿ ನಿಲ್ಲೋ ಅಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಯಾವುದು ಕೂಡ ಶಾಶ್ವತ ಅಲ್ಲ. ಖುಷಿ ಅನ್ನೋದು ಮುಗಿದ್ಮೇಲೆ ಅಲ್ಲಿ ಯಾವುದಾದ್ರೂ ಒಂದು ರೀತಿಲಿ ನೋವು ಅದೇ ಆಗುತ್ತೆ. ಮತ್ತು ಈ ದುಃಖ ಕಷ್ಟ ಅನ್ನೋದು ಮುಗಿದ್ಮೇಲೆ ಯಾವುದಾದ್ರೂ ಒಂದು ರೀತಿಲಿ ಖುಷಿ ಅನ್ನೋದು ನಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತೆ. ಆ ಕ್ಷಣಕ್ಕೋಸ್ಕರ, ಆ ಸಂದರ್ಭಕ್ಕೋಸ್ಕರ ನಾವು ತಾಳ್ಮೆಯಿಂದ ಕಾಯಬೇಕು. ಒಟ್ಟಿನಲ್ಲಿ ಯಾವುದನ್ನು ಅತಿಯಾಗಿ ಮಾಡಬಾರ್ದು. ಅದಕ್ಕೆ ಒಟ್ಟಿನಲ್ಲಿ ಈ ಕೃಷ್ಣ ಬರೆದಂಥ ಈ ಸಾಲಿದೆಯಲ್ಲ, ತುಂಬ ಅದ್ಭುತವಾಗಿದೆ. ಒಂದು ಸಾಲಷ್ಟೇ, ಈ ಸಮಯ ಶಾಶ್ವತ ಅಲ್ಲ, ಈ ಸಮಯ ಕಳೆದು ಹೋಗುತ್ತೆ ಅನ್ನೋದು ಒಂದು ಸಣ್ಣ ಒಂದು ಸಾಲು. ಆದರೆ ಇದರ ಅರ್ಥ ಮಾತ್ರ ತುಂಬ ದೊಡ್ಡದಾಗಿದೆ. ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ, ನಮ್ಮ ಜೀವನ ನಿರ್ಧಾರ ಆಗುತ್ತೆ. ಅದಕ್ಕೆ ನೀವೆಷ್ಟೇ ಖುಷಿಯಾಗಿರ್ರಿ, ಆದರೆ ನೀವು ಬೆಳೆದು ಬಂದ ರೀತಿ, ಮುಂದಿನ ಭವಿಷ್ಯದ ಬಗ್ಗೆ ನೀವು ಮರಿಬೇಡ್ರಿ. ಖುಷಿ ಬಂತು ಅಂತೇಳಿ, ನಮಗೆ ಸುಖ ಬಂತು ಅಂತೇಳಿ ನೀವು ಹಿಗ್ಗಬೇಡಿ.
ಕಷ್ಟ ಬಂತು, ನೋವಾಯಿತು, ದುಃಖ ಆಗ್ತಿದೆ ಅಂತೇಳಿ ನೀವು ಕುಗ್ಗಬೇಡಿ. ಏನೇ ಬಂದರೂ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸೋಂಥ ಗುಣ ನಿಮ್ಮಲ್ಲಿ ಇರಲಿ. ಯಾಕೆಂದರೆ ಈ ಸಮಯ ಅನ್ನೋದು ಕಳೆದು ಹೋಗುತ್ತೆ. ಈಗ ಇದ್ದಂಗೆ ಇನ್ನೊಂದು ಕ್ಷಣದಲ್ಲಿ ಇರೋದಿಲ್ಲ. ಇವತ್ತು ಇದ್ದಾಗೆ ನಾಳೆ ಅನ್ನೋದು ಇರೋದಿಲ್ಲ. ಅದಕ್ಕೆ ಆ ಕ್ಷಣ, ಆ ಸಂದರ್ಭ ಹೇಗಿರಬೇಕೋ ಆಗಿರೋದ್ರ ಮೂಲಕ ನಿಮ್ಮ ಭವಿಷ್ಯವನ್ನು, ನಿಮ್ಮ ಜೀವನವನ್ನು ನೀವು ನಡೆಸ್ಕೊಂಡು ಹೋಗಬೇಕು ಅನ್ನೋದು ಈ ಸಾಲುಗಳ ಅರ್ಥ. ಇಷ್ಟು ಈ ವಿಡಿಯೋ ಮತ್ತು ನಾನು ಹೇಳಿರೋಂಥ ಈ ವಿವರಣೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹೀಗೆ ಮತ್ತಷ್ಟು ವಿಶೇಷವಾದ ಸಾಲುಗಳ ಜೊತೆ ಮತ್ತಷ್ಟು ವಿಡಿಯೋಗಳನ್ನ ಮಾಡ್ತೀನಿ. ನನ್ನ ಎಲ್ಲ ವಿಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.